ಡ್ರಗ್ಸ್ ವಿರುದ್ಧ ಸಮರ ಸಾರಿದ್ದಂತಹ ಐಪಿಎಸ್ ಅಧಿಕಾರಿಯ ಎತ್ತಂಗಡಿಯಾಗಿದೆ. ಸಮಾಜ ಕಂಟಕರ ಲಾಭಿಗೆ ಮಣಿತ ಸರ್ಕಾರ ಅನ್ನೋದೊಂದು ಪ್ರಶ್ನೆ ಇದೆ. ದಕ್ಷ ಅಧಿಕಾರಿಗಳಿಗೆ ಸರಿಯಾಗಿ ಅಧಿಕಾರವನ್ನ ನಡೆಸಲಿಕ್ಕೂ ಕೂಡ ಬಿಡ್ತಾ ಇಲ್ವಾ ಸರ್ಕಾರ ಅನ್ನೋದೊಂದು ಪ್ರಶ್ನೆ. ಪ್ರತಿ ಸರಿ ಈ ತರದ ಘಟನೆಗಳಾದಾಗ ಈ ರೀತಿಯಾದಂತಹ ಪ್ರಶ್ನೆಗಳು ಹುಟ್ಕೊಂಡ್ಬಿಡುತ್ತೆ. ಇದೀಗ ಐಪಿಎಸ್ ಅಧಿಕಾರಿಯ ವರ್ಗಾವಣೆ ಹಿಂದಿದ್ಯಾ ಡ್ರಗ್ಸ್ ಮರಳು ಮಾಫಿಯಾ ಕೈವಾಡ ಅನ್ನೋದೊಂದು ಪ್ರಶ್ನೆ ಕೂಡ ಹುಟ್ಕೊಳ್ತಾ ಇದೆ. ಮಂಗಳೂರು ಪೊಲೀಸ್ ಕಮಿಷನರ್ ಕುಲ್ದೀಪ್ ಕುಮಾರ್ ಜೈನ್ ವರ್ಗಾವಣೆ ಮಾಡಿ ಸರ್ಕಾರ ಆದೇಶವನ್ನ ಮಾಡಿದೆ. ಫೆಬ್ರವರಿ 24ರಂದು ಮಂಗಳೂರು ಕಮಿಷನರ್ ಆಗಿ ಅಧಿಕಾರವನ್ನ ಕುಲ್ದೀಪ್ ಸ್ವೀಕರಿಸಿದ್ರು. ಕೇವಲ 7 ತಿಂಗಳಿಗೆ ಅಧಿಕಾರಿಯನ್ನ ಇದೀಗ ಸರ್ಕಾರ ವರ್ಗಾವಣೆ ಮಾಡಿ ಆದೇಶವನ್ನ ಹೊರಡಿಸಿದೆ. ಕಾರಣ ಏನು ಅಂತ ಹೇಳಿ ಹಿನ್ನೆಲೆ ನೋಡ್ತಾ ಇದ್ರೆ ಈ ಡ್ರಗ್ಸ್ ಮಟ್ಕಾ ಮಾಫಿಯಾ ವಿರುದ್ಧ ಸಮರ ಸಾರಿರ್ತಾರೆ ಕುಲ್ದೀಪ್ ಕುಮಾರ್ ಜೈನ್ ಅವರು. ಮಂಗಳೂರು ಭಾಗದಲ್ಲಿ 5 ತಿಂಗಳಲ್ಲಿ ಹಲವಾರು ಪ್ರಕರಣಗಳನ್ನ ಭೇದಿಸಿರ್ತಾರೆ ಕುಲ್ದೀಪ್ ಕುಮಾರ್ ಜೈನ್ ಅವರು. ಹುದ್ದೆ ತೋರಿಸದೆ ವರ್ಗಾವಣೆ ಮಾಡಿದ್ದಕ್ಕೆ ಸಾರ್ವಜನಿಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇಂತಹ ದಕ್ಷ ಅಧಿಕಾರಿಯನ್ನ ಈಗ ಇಮಿಡಿಯೇಟ್ ಆಗಿ ವರ್ಗಾವಣೆ ಮಾಡೋದು ಏನಿತ್ತು ಸರ್ಕಾರಕ್ಕೆ ಅಂತ. ಕುಲ್ದೀಪ್ ಕುಮಾರ್ ಜೈನ್ ವರ್ಗಾವಣೆ ಆಗಿದ್ದಾರೆ. ಆದ್ರೆ ಈಗ ಅವರ ಜಾಗಕ್ಕೆ ಅನುಪಮ್ ಅಗರ್ವಾಲ್ ಬಂದಿದ್ದಾರೆ. ಅನುಪಮ್ ಅಗರ್ವಾಲ್ಗೆ ಕುಲ್ದೀಪ್ ಕುಮಾರ್ ಜೈನ್ ಅಧಿಕಾರವನ್ನ ಕೂಡ ಹಸ್ತಾಂತರಿಸಿದ್ದಾರೆ. ಕುಲ್ದೀಪ್ ಕುಮಾರ್ ಜೈನ್ ಅವರಿಗೆ ಇನ್ನೂ ಕೂಡ ಯಾವ ಹುದ್ದೆ ಅನ್ನೋದು ಮಾತ್ರ ಇನ್ನೂ ಕೂಡ ಮೆನ್ಷನ್ ಮಾಡಿಲ್ಲ ರಾಜ್ಯ ಸರ್ಕಾರ. ಹುದ್ದೆ ಯಾವುದು ಅಂತ ಹೇಳದೆ ವರ್ಗಾವಣೆ ಮಾಡಿ ಆದೇಶವನ್ನು ಹೊರಡಿಸಿದೆ. ನಿಮಗೆ ನಾವು 5 ವರ್ಷದ ಅವಕಾಶ ಕೊಟ್ಟಿದ್ದೇವೆ ಸರ್ಕಾರ ನಡೆಸಲಿಕ್ಕೆ. ಒಂದೊಂದು MLA ಅವರಿಗೆ 5 ವರ್ಷ, ಒಂದು ಅಧಿಕಾರಿಗೆ ಕನಿಷ್ಠ 1 ವರ್ಷ ಆದರೂ ಅವಧಿ ನಾವು ಕೊಡಬೇಕು. ಯಾಕಂತೇಳಿದರೆ ಇವರು ಬಂದು 5 ತಿಂಗಳಾಗಲಿಲ್ಲ. ಈ ಮಂಗಳೂರು ನಗರದ ಕಮಿಷನರ್ ಅಂತೇಳಿ ಹೇಳುವಾಗ ಅವರಿಗೆ ಪ್ರತಿಯೊಂದು ಮೂಲೆಯನ್ನು ಅವರಿಗೆ ಸ್ಟಡಿ ಮಾಡಲಿಕ್ಕೆ ಉಂಟು. ಮೇಜಿನ ಮೇಲೆ ಮ್ಯಾಪ್ ಇಟ್ಟು ನೋಡುವುದಲ್ಲ, ನೋಡಬೇಕು ಕಂಕನಾಡಿ ಎಲ್ಲಿ ಉಂಟು, ಮಾರ್ಗನ್ ಗೇಟ್ ಎಲ್ಲಿ ಉಂಟು, ಕುಲಶೇಖರ ಎಲ್ಲಿ ಉಂಟು, ಅಥವಾ ಪದವಿ ಎಲ್ಲಿ ಉಂಟು ಅಂತೇಳಿ ಅಷ್ಟು ಗೊತ್ತಾಗುವ ಮೊದಲು ಒಂದು ಟ್ರಾನ್ಸ್ಫರ್ ಮಾಡೋದು ಹೇಳಿದರೆ ಇದರಲ್ಲಿ ಡ್ರಗ್ಸ್ ಮತ್ತೆ ಏನೆಲ್ಲ ನಡೆಸ್ತಾರೆ ಅವರ ಇದರಲ್ಲಿ ಕೈವಾಡ ಉಂಟು. ಇದಕ್ಕೆ ಅವರಿಂದಾಗಿ ಒತ್ತಡ ತಂದು ಸರ್ಕಾರದ ಮೇಲೆ ಇವರು ಶಾಸಕರು ಯಾವ ಪಕ್ಷದಿಂದ ಇರಲಿ ಈಗ ಆಳ್ವಿಕೆ ಮಾಡುವ ಸರ್ಕಾರದ ಮೇಲೆ ಒತ್ತಡ ತಂದು ಅವರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇದೊಂದು ಮಾಫಿಯಾದ ಕೆಲಸ ಅಂತೇಳಿ ನಾನು ಇವತ್ತು ಹೇಳ್ತೇನೆ. ನಾನು ಈ ಟ್ರಾನ್ಸ್ಫರನ್ನು ಕಡಖಂಡಿತವಾಗಿ ಖಂಡಿಸ್ತೇನೆ. ನಾನು ಸರ್ಕಾರದ ಹತ್ರ ವಿನಂತಿ ಮಾಡುವುದು ಅಧಿಕಾರಿಗಳಿಗೆ ಕನಿಷ್ಠ 1 ವರ್ಷ ಆದರೂ ಕೊಡಬೇಕು. ಮಂಗಳೂರಿನಲ್ಲಿ ಇರುವ ಮಾಫಿಯಾಕ್ಕೆ, ಮಂಗಳೂರಿನ ಈ ದುಷ್ಟಕೂಟಕ್ಕೆ ಕಾಂಗ್ರೆಸ್ ಸರ್ಕಾರ ಮಣಿದಿದೆ ಹೇಳುವುದನ್ನು ಈ ಒಂದು DCP, ಒಂದು ಪೊಲೀಸ್ ಕಮಿಷನರನ್ನು ಟ್ರಾನ್ಸ್ಫರ್ ಮಾಡಿರುವುದರಿಂದಲೇ ನಾವು ಅರ್ಥ ಮಾಡಿಕೊಳ್ಬೇಕು. ಈ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಆಡಳಿತ ಮಾಡುತ್ತದೆ. ಒಂದು ದುಷ್ಟಕೂಟದ ಒಂದು ಒತ್ತಡಕ್ಕೆ, ಒಂದು ರಾಜಕೀಯ ಒತ್ತಡಕ್ಕೆ, ಒಂದು ಮಾಫಿಯಾಕ್ಕೆ ಬಗ್ಗುತ್ತಾರೆ ಹೇಳಿ. ಆದರೆ ಇವರಿಂದ ಎಂಥ ಒಳ್ಳೆ ಆಡಳಿತವನ್ನು ನಾನು ನಿರೀಕ್ಷಿಸಬಹುದು. ಆದರೆ ಕುಲ್ದೀಪ್ ಜೈನ್ ಬಂದ ನಂತರ ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿಶನ್, ಅಧಿಕಾರಕ್ಕೆ ಬಂದು ಇನ್ನೂ ಕೂಡ 7 ತಿಂಗಳಾಗಲಿಲ್ಲ, ಆಗಲೇ ಕುಲ್ದೀಪ್ ಕುಮಾರ್ ಜೈನ್ರನ್ನ ವರ್ಗಾವಣೆ ಮಾಡಿದ್ದಾರೆ ಅಂತ ಹೇಳಿ ಆ ಭಾಗದ ಸಾರ್ವಜನಿಕರೇ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರಲ್ಲಿ ದೊಡ್ಡ ಮಟ್ಟದ ದಂಧೆಗಳವರು ಕೂಡ ಸರ್ಕಾರವನ್ನ ಲಾಬಿ ಮಾಡಿ ಮಣಿಸಿದ್ದಾರೆ ಅಂತ ಆರೋಪಗಳು ಕೇಳಿ ಬರ್ತಾ ಇದೆ. ಸೊ ಏನಿದು ಮಾಹಿತಿ? ಶ್ರುತಿ, ನಿನ್ನೆ ಕುಲ್ದೀಪ್ ಜೈನ್ ಅವರು ತಮ್ಮ ಅಧಿಕಾರವನ್ನ ಅನುಪಮ್ ಅಗರ್ವಾಲ್ ಅವರಿಗೆ ಬಿಟ್ಟುಕೊಟ್ಟಿದ್ದಾರೆ. ಇದರ ಹಿಂದೆ ಸಾಕಷ್ಟು ಸಾರ್ವಜನಿಕರ ಆಕ್ರೋಶ ಕೂಡ ಇರುವಂತದ್ದು. ಯಾಕೆಂದ್ರೆ ಕುಲ್ದೀಪ್ ಜೈನ್ ಅವರು ಕಳೆದ 5 ತಿಂಗಳ ಸುಮಾರು 6 ತಿಂಗಳಲ್ಲಿ ತುಂಬಾ ಒಳ್ಳೆಯ ಕೆಲಸವನ್ನ ಇಡೀ ಮಂಗಳೂರಲ್ಲಿ ಮಾಡಿದ್ದಾರೆ. ಕ್ರಾಂತಿಕಾರ ನಿರ್ಧಾರಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ. ಪ್ರಮುಖವಾಗಿ ಇಡೀ ಮಂಗಳೂರಲ್ಲಿ ಆಳವಾಗಿ ಬೇರೂರಿರುವಂತಹ ಡ್ರಗ್ಸ್ ಮಾಫಿಯಾದ ವಿರುದ್ಧ ಅವರು ಕಾರ್ಯಾಚರಣೆಯನ್ನು ನಿರಂತರವಾಗಿ ಮಾಡಿದ್ರು. ಕೇವಲ 5-6 ತಿಂಗಳಲ್ಲಿ ಸುಮಾರು 1 ಕೋಟಿ ಹೆಚ್ಚು ಮೌಲ್ಯದ ಡ್ರಗ್ಸ್ಗಳನ್ನು ವಶಪಡಿಸಿಕೊಂಡಿದ್ರು ಮತ್ತು ಸುಮಾರು 400ಕ್ಕಿಂತ ಅಧಿಕ ಡ್ರಗ್ಸ್ ಮಾರಾಟಗಾರರನ್ನ, ಡ್ರಗ್ಸ್ ಸೇವನೆ ಮಾಡೋರನ್ನ ಕೂಡ ಬಂಧನ ಮಾಡಿದ್ರು ಮತ್ತು ಬೇರೆ ಬೇರೆ ಮಾಫಿಯಾಗಳನ್ನ ಯಶಸ್ವಿಯಾಗಿ ಹೆಡೆಮುರಿ ಕಟ್ತಾ ಇದ್ರು. ಒಂದು ಹಂತದಲ್ಲಿ ಇಡೀ ಮಂಗಳೂರನ್ನ ತನ್ನ ಕಂಟ್ರೋಲ್ಗೆ ತೆಗೆದುಕೊಂಡ ಸಂದರ್ಭದಲ್ಲಿಯೇ ಕಾಂಗ್ರೆಸ್ ಸರ್ಕಾರ ಅವರನ್ನ ವರ್ಗಾವಣೆ ಮಾಡಿದೆ. ಅದು ಯಾವುದೇ ಹುದ್ದೆಗಳನ್ನ ತೋರಿಸಿಲ್ಲ, ಕೇವಲ ವರ್ಗಾವಣೆ ಅಂತ ಮಾತ್ರ ಮಾಡಿರುವಂತದ್ದು. ಇದಕ್ಕೆ ಇಲ್ಲಿನ ಸಾರ್ವಜನಿಕರು ಬಹಳಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಕುಲ್ದೀಪ್ ಜೈನ್ ಇರುವಂತಹ ಸಂದರ್ಭದಲ್ಲಿ ವಾರಕ್ಕೊಮ್ಮೆ ಫೋನ್ ಇನ್ ಮಾಡ್ತಾ ಇದ್ರು, ಮಂಗಳೂರಿನ ಜನರ ಸಮಸ್ಯೆಗಳನ್ನು ಆಲಿಸ್ತಾ ಇದ್ರು ಮತ್ತು ದೂರುಗಳು ಏನಾದ್ರೆ ಅಲ್ಲೇ ಸ್ವೀಕಾರ ಮಾಡ್ತಾ ಇದ್ರು ಮತ್ತು ಅದಕ್ಕೆ ಅಲ್ಲೇ ಪರಿಹಾರವನ್ನ ಕೊಡ್ತಾ ಇದ್ರು. ಮತ್ತು ಬೇರೆ ಬೇರೆ ಮಾಫಿಯಾಗಳು, ಮಡ್ಕಾ, ಜೂಜು, ಮರಳು ಮಾಫಿಯಾ ಆಗಿರ್ಬೋದು, ಎಲ್ಲ ಮಾಫಿಯಾಗಳ ವಿರುದ್ಧ ಅವರು ಹೆಡೆಮುರಿ ಕಟ್ಟಿದ್ರು ಮತ್ತು ತಡರಾತ್ರಿಯವರೆಗೆ ಬೇರೆ ಬೇರೆ ಪೊಲೀಸ್ ಠಾಣೆಗಳಿಗೆ ಹೋಗಿ ಅಲ್ಲಿ ಅವರ ವಿವರಗಳನ್ನು ಪಡ್ಕೊಳ್ತಾ ಇದ್ರು ಮತ್ತು ಬೇರೆ ಕೇಸ್ಗಳ ಸ್ಟಡಿಯನ್ನ ಮಾಡ್ತಾ ಇದ್ರು ಮತ್ತು ಅದನ್ನ ಅಷ್ಟೇ ಕರಾರುವಕ್ಕಾಗಿ ಫಾಲೋ ಅಪ್ ಕೂಡ ಮಾಡ್ತಾ ಇದ್ರು. ಇಂತಹ ದಕ್ಷ ಅಧಿಕಾರಿಯನ್ನ ಮಂಗಳೂರಿಂದ ವರ್ಗಾವಣೆ ಮಾಡಿರುವುದಕ್ಕೆ ಇಡೀ ಮಂಗಳೂರಿನ ಜನ ಸರ್ಕಾರಕ್ಕೆ ಈಗ ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ ಮತ್ತು
ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಮುಂದೆ ಬರುವಂತಹ ಅಧಿಕಾರಿಗೆ ಕನಿಷ್ಠ 1 ವರ್ಷವಾದ್ರೂ ಕೂಡ ಅಧಿಕಾರದಲ್ಲಿ ಇರೋಕೆ ಬಿಡಬೇಕು ಮತ್ತು ಮಂಗಳೂರಿನ ಆಳ ಅಗಲವನ್ನ ಗಮನಿಸೋಕೆ ಸರ್ಕಾರ ಬಿಡಬೇಕು ಅನ್ನೋ ಆಗ್ರಹವನ್ನು ಕೂಡ ಇಲ್ಲಿನ ಜನ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಕಳೆದ ಅಲ್ಪ ಅವಧಿಯಲ್ಲೇ ಮಂಗಳೂರಲ್ಲಿ ಸೇವೆ ಸಲ್ಲಿಸಿದಂತಹ ಕುಲ್ದೀಪ್ ಜೈನ್ ವಿರುದ್ಧ, ಅವರ ವರ್ಗಾವಣೆ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ ಮತ್ತು ಅವರನ್ನ ಈ ರೀತಿಯಾಗಿ ದಕ್ಷ ಅಧಿಕಾರಿಗೆ ಮಂಗಳೂರಲ್ಲಿ ಉಳಿಗಾಲ ಇಲ್ಲ ಅನ್ನೋದನ್ನ ಮತ್ತೆ ಸರ್ಕಾರಗಳು ನಿರೂಪಿಸ್ತಾ ಇದೆ. ಹಾಗಾಗಿ ಅಧಿಕಾರಿಗಳ ಸೇವಾವಧಿಯಲ್ಲಿ ರಾಜಕಾರಣಿಗಳು ಯಾವುದೇ ರೀತಿಯಾಗಿ ಕೈವಾಡವನ್ನು ಮಾಡಬಾರದು ಮತ್ತು ಯಾವುದೇ ಮಾಫಿಯಾಗಳಿಗೆ ಮಣಿಬಾರ್ದೆಂಬ ಒತ್ತಾಯವನ್ನ ಮಂಗಳೂರಿನ ಸಾರ್ವಜನಿಕರು ಮಾಡ್ತಾ ಇರುವಂತದ್ದು. ಓಕೆ ಕಿಶನ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಅಪ್ಡೇಟ್ಸ್ಗೆ.